ಇನ್ನು ಬೆಂಗಳೂರಿನಲ್ಲಿ ಇಪಿಎಫ್ಒ ಸಿಬ್ಬಂದಿ ಎಲ್ಲ ಸೇರಿ ಅವರು ಕಟ್ಕೊಂಡಿದ್ದಂತಹ ಒಂದು ಸೊಸೈಟಿ ಅಥವಾ ಅವರ ಸೊಸೈಟಿಯಲ್ಲೇ ಆಗಿರುವಂತಹ ದೋಖಾ ಈಗ ಬಹಳ ಪ್ರಶ್ನೆ ಹೇಳುವಂತೆ ಮಾಡಿದೆ. ಕೋಆಪರೇಟಿವ್ ಸೊಸೈಟಿ 70 ಕೋಟಿ ರೂಪಾಯಿ ದೋಖಾ ಆಗಿದೆ ಅಂತ ಹೇಳಿ ಇಪಿಎಫ್ಒ ದೋಖಾ ಇದು. ಸೊ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ಎಫ್ಐಆರ್ ದಾಖಲಾಗಿದ್ದು, ಮುರಳಿ ಅನ್ನೋರು ಕೊಟ್ಟಿದ್ದಂಥ ದೂರನ್ನ ಆಧರಿಸಿ ಎಫ್ಐಆರ್ ದಾಖಲು ಮಾಡಿಕೊಳ್ಳಲಾಗಿದೆ. ಹಾಗಂತ ಇದು ಉದ್ಯೋಗಿಗಳು ಅಥವಾ ಈ ಸಿಬ್ಬಂದಿ ಅಂದ್ರೆ PF ಸಂಬಂಧಪಟ್ಟಾಗಿನ ಸಮಸ್ಯೆನ ಅಲ್ಲ, ಇದು ಬೇರೆ ಕಚೇರಿಗೆ ಸಂಬಂಧಪಟ್ಟಾಗಿನ ಸಿಬ್ಬಂದಿ ಅಥವಾ PF ಹೋಲ್ಡರ್ಸ್ ಯಾರಿರ್ತಾರೆ ಅವ್ರಿಗೆ ಸಂಬಂಧಪಟ್ಟಂಥದ್ದಲ್ಲ. ಇದು ಏನಾಗಿತ್ತು, EPFO ಸಿಬ್ಬಂದಿ ಎಲ್ಲ ಸೇರಿ ನಿರ್ಮಿಸ್ಕೊಂಡಿದ್ರಲ್ಲ ಒಂದು ಸೊಸೈಟಿ, ಆ ಸೊಸೈಟಿಯಲ್ಲಿ ಆಗಿರುವಂಥ ವಂಚನೆ ಅಂದ್ರೆ EPFO ಸಿಬ್ಬಂದಿಗೆ ಆಗಿರುವಂಥ ವಂಚನೆ ಇದು. ಸ್ಟಾಫ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ, EPFO ಸ್ಟಾಫ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯಲ್ಲಿ ಆಗಿರುವಂಥ ವಂಚನೆ. CEO ಗೋಪಿ ಹಾಗೆ ಅಕೌಂಟೆಂಟ್ ಜಗದೀಶ್ ಅನ್ನೋರ ವಿರುದ್ಧವಾಗಿ ಕೇಸ್ ದಾಖಲಾಗಿದೆ. ಆರೋಪಿಗಳನ್ನ ಬಂಧಿಸಿ ಹೆಚ್ಚಿನ ವಿಚಾರಣೆ ನಡೆಸೋದಕ್ಕೆ ಪೊಲೀಸರುಗಳು ಕೂಡ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಒಟ್ಟು 73 ಕೋಟಿ ಇವರು ಅಕೌಂಟಲ್ಲಿ ಇದೆ ಅಂತ ಅಂದ್ಕೊಂಡಿದ್ರಂತೆ, ಆದರೆ ಇರೋದು 3 ಕೋಟಿ ಮಾತ್ರ. ಅದು ಏನು, ಇವರು ಬಡ್ಡಿಗೋಸ್ಕರ ಸಾಲ ರೂಪದಲ್ಲಿ ಕೊಟ್ಟಿದ್ದಾರೆ 3 ಕೋಟಿ. ಉಳಿದಂಥ 70 ಕೋಟಿ ಅಕೌಂಟಲ್ಲೂ ಇಲ್ಲ, ಸಾಲದ ರೂಪದಲ್ಲಿ ಬೇರೆಯವರಿಗೂ ಕೊಟ್ಟಿಲ್ಲ ಅಂತೆ. ಹೀಗಾಗಿ ಇದು 70 ಕೋಟಿ ರೂಪಾಯಿ ಅಷ್ಟು ಗೋಲ್ಮಾಲ್ ಅಂತ ತಿಳಿದು ಬರ್ತಾ ಇದೆ. 3 ತಿಂಗಳಿಂದ ಯಾರ್ಯಾರು ಇವರೆಲ್ಲ 10% ಬಡ್ಡಿ ಸಿಗುತ್ತೆ ಅಂತೇಳಿ EPFO ಸಿಬ್ಬಂದಿ ಈ ಸೊಸೈಟಿಲಿ ಅವರೇನು ಹಣ ಇಟ್ಟಿರ್ತಾರಲ್ಲ ಅದಕ್ಕೆ ಬಡ್ಡಿ ಕೊಡ್ತಾ ಇರಲಿಲ್ವಂತೆ. ಹಾಗಾಗಿ ನೋಡಕ್ಕೆ ಬಂದರೆ ಈಗ ಆ 70 ಕೋಟಿ ರೂಪಾಯಿ ಗುಳುಂ ಮಾಡಿದ್ದಾರೆ ಅನ್ನುವಂಥದ್ದು ಆರೋಪ. ಇದು ನಮ್ಮ ಕೋಆಪರೇಟಿವ್ ಸೊಸೈಟಿ, ನಮ್ಮದೇ ಆಫೀಸ್ದು ಸ್ವಂತ, ನಾವೇ ಎಂಪ್ಲಾಯೀಸಿಂದಲೇ ನಾವು ಕೋಆಪರೇಟಿವ್ ಸೊಸೈಟಿ ಮಾಡ್ಕೊಂಡಿದ್ದೀವಿ ನಾವು. ಇದು ಯಾರು ದುಡ್ಡು ಯಾರ ಹತ್ರ ಇರುತ್ತೆ ಅವ್ರನ್ನ FD ಥರ ಮಾಡಿಕೊಂಡು FD ಇರ್ತಾರೆ. ಕೆಲವರು ಪೆನ್ಷನರ್ಸು ರಿಟೈರ್ಮೆಂಟ್ ಪೆನ್ಷನ್ ದುಡ್ಡು ಬಂದಿರ್ತದೆ, ಬೆನಿಫಿಟ್ ಬಂದಿರ್ತದೆ. ಅದೇನು ಮಾಡ್ತೀವಿ, 10% ನಮ್ಮ ಸೊಸೈಟಿಲಿ 10% ಕೊಡ್ತಾರೆ ಇಂಟ್ರೆಸ್ಟು. ಸೊ ಆಸೆಗೋಸ್ಕರ ಏನು ಮಾಡ್ತೀವಿ, 10% ಇಂಟ್ರೆಸ್ಟ್ಗೆ ಕೊಡ್ತೀವಿ. ಅದೇ ಬ್ಯಾಂಕಲ್ಲಿ ನ್ಯಾಷನಲೈಸ್ ಬ್ಯಾಂಕಲ್ಲಿ ಇಟ್ಟರೆ 7.5% 7% ಕೊಡ್ತಾರೆ. ಇಲ್ಲಿ ನಮ್ಮದೇ ಕೋಆಪರೇಟಿವ್ ಸೊಸೈಟಿ, ನಮ್ಮದೇ ದುಡ್ಡು ಎಲ್ಲೂ ಹೋಗಲ್ಲ, ಇರುತ್ತೆ ಆರಾಮಾಗಿ. ನಾವು ಪಬ್ಲಿಕ್ಗೆ ಲೋನ್ ಕೊಡಲ್ಲ, ನಮ್ಮ ಸೊಸೈಟಿ ಮೆಂಬರ್ಸ್ಗೆ ಮಾತ್ರ ಲೋನ್ ಕೊಡ್ತೀವಿ, ಪಬ್ಲಿಕ್ಸ್ ಕೊಡಲ್ಲ, ಲೋನ್ ಕೊಡಲ್ಲ. ಅದು ಸೇಫಾಗಿರುತ್ತೆ ಅಂತ ಹೇಳ್ಕೊಂಡು ನಾವು ಮಾಡಿದ್ವಿ. ಅಲ್ಲಿ ಒಬ್ಬೊಬ್ಬರು 20 ಲಕ್ಷ 30 ಲಕ್ಷ 50 ಲಕ್ಷ 1 ಕೋಟಿವರೆಗೂ 2 ಕೋಟಿವರೆಗೂ ಇಟ್ಟಿದ್ದಾರೆ. ಈಗ ಸರ್, ಈಗ ನಾನು ರಿಟೈರ್ಡ್ ಆಗಿದ್ದೀನಿ, ನನಗೊಂದು 50 ಲಕ್ಷ ಬಂತು, ನಾನು ಇನ್ವೆಸ್ಟ್ ಮಾಡಿಬಿಡ್ತೀನಿ. ಸೊ ಆ ಥರ ಒಂದು 300-400 ಜನ ಮಾಡಿದ್ದಾರೆ, ಈ ಥರ ಮಾಡ್ಕೊಂಡಿದ್ದಾರೆ. ಆ ಥರ ಮಾಡಿ ಏನು ಮಾಡಿದ್ದಾರೆ, ಇದನ್ನ ಇಬ್ಬರು ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ. ಅವ್ರು ಈ ಗೋಪಿನಾಥ್ ಅಂತ ಹೇಳ್ಬಿಟ್ಟು ಒಬ್ಬ CEO ಅವನು, ಇನ್ನೊಬ್ಬ ಅವ್ರು ಹೊರಗಡೆಯವನು ಅವನ್ನ ಇಲ್ಲಿ ಮ್ಯಾನೇಜರಾಗಿ ಮಾಡ್ಕೊಂಡಿದ್ವಿ, ಕ್ಲರ್ಕಾಗಿ ಮಾಡ್ಕೊಂಡಿದ್ವಿ. ಇವನು ಇಬ್ಬರು ಸೇರ್ಕೊಂಡು ಮಾಡ್ಕೊಂಡಿದ್ವಿ. EPFO ಒಂದು ಸೊಸೈಟಿ ಇತ್ತು, ಎಲ್ಲ ರಿಟೈರ್ಡ್ ಬೆನಿಫಿಟ್ ಎಲ್ಲ ತಗೊಂಡೋಗಿ FD ಮಾಡಿದ್ರು. ಈಗ ಫ್ರಾಡ್ ಮಾಡಿ ಇಬ್ಬರು ಗೋಪಿನಾಥ್ ಆ್ಯಂಡ್ ಜಗದೀಶ್ ಇವರಿಬ್ಬರು ಬೋಗಸ್ ಮಾಡಿ ತಿಂದವ್ರು. 70 ಕೋಟಿ FD ಇರೋದು, ಲೋನ್ ಕೊಟ್ಟಿರೋದು 3 ಕೋಟಿ ಅಷ್ಟೇ, ಅದ್ರ ಮೇಲೆ ದುಡ್ಡಿಲ್ಲ. ಅದಕ್ಕೆ DCP ಅವರು ACP ಎಲ್ಲರನ್ನೂ ಕಾಂಟ್ಯಾಕ್ಟ್ ಮಾಡಿದ್ದೀವಿ. ಅವ್ರು ಆಕ್ಷನ್ ತಗೋತಾವ್ರೆ, ಒಳಗೆ ಕೂರ್ಸೋರು ಅವನ್ನ. 61 1961 1 2-3 ಇಯರ್ಸಿಂದ, ಅವನು 2013 ಅಂತ ಹೇಳ್ತಾನೆ. ನಮಗೆ ಇಂಟ್ರೆಸ್ಟ್ ಕೊಡದೇ ಇರೋದು 2-3 ಮಂತ್ಸ್ ಹಿಂದಿಂದ. FD ಫಿಕ್ಸೆಡ್ ಡೆಪಾಸಿಟ್ 9% ಇಂಟ್ರೆಸ್ಟ್ಗೆ ಮಾಡಿದೋ. ಸೊಸೈಟಿ ಅಲ್ವಾ, ನಮ್ಮದು ರನ್ನಿಂಗ್ ಆಯ್ತದೆ ಅಂತ ಮಾಡಿದ್ವಿ. ಮೆಂಬರ್ಗೆ ಲೋನ್ ಕೊಡೋದು, ಪ್ರೆಸೆಂಟ್ ಎಂಪ್ಲಾಯೀಸ್ಗೆ ಲೋನ್ ಕೊಟ್ಟು ಸ್ಯಾಲ್ರಿ ರಿಕವರಿ ಮಾಡ್ತಾಯಿದ್ರು ಅಷ್ಟೇ. ಸ್ಯಾಲ್ರಿ ರಿಕವರಿ ಮಾಡಿಕೊಡ್ತಾರೆ, ಇವರು ಇಂಟ್ರೆಸ್ಟ್ ಹಂಚ್ತಾನೆ, ಉಳಿದದ್ದೆಲ್ಲ ಇವರು ಫ್ರಾಡ್ ಮಾಡಿ ಇಟ್ಟವ್ರೆ ಇಬ್ಬರೂ. ಅಲ್ಲಿ ಅಮೌಂಟ್ ಇಲ್ಲ, ನಿಲ್ ಬ್ಯಾಲೆನ್ಸ್ ಆಗಿದೆ. ಎಷ್ಟು ಅವಾಗ 61 ಇಂದ ಎಷ್ಟು ಕ್ರೋರ್ಸ್ ಆಡಿಟ್ ಎಲ್ಲ ಬೋಗಸ್ ಆಗಿದೆ. EPFO ಒಂದು ಸೊಸೈಟಿ.